ಅವರಿಬ್ಬರದ್ದು ಬಿಟ್ಟಿರಲಾರದ 4 ವರ್ಷಗಳ ಗೆಳೆತನ. ಸ್ನೇಹದ ಕೊಂಡಿಯನ್ನ ಕಳಚಲಾರದೆ ದಾಂಪತ್ಯದ ಕೊಂಡಿಯನ್ನ ಬೆಸೆದುಕೊಂಡಿದ್ದ ಅವರದ್ದು 5 ವರ್ಷಗಳ ಸುಖ ಸಂಸಾರವಾಗಿತ್ತು. ಅಂದುಕೊಂಡಂತೆ ಪತಿ ದೇಶ ಸೇವೆಗೆ ನಿಂತಿದ್ದ. ದೇಶಾಭಿಮಾನಿ ಗಂಡನನ್ನ ಪಡೆದ ಹೆಮ್ಮೆ ಆ ಪತ್ನಿಯದ್ದಾಗಿತ್ತು. ತನ್ನ ಪತಿಯ ನಿರೀಕ್ಷೆಯಲ್ಲಿದ್ದ ಆಕೆಯ ಎದುರು ಬಂದಿದ್ದು ವೀರ ಮರಣವನ್ನಪ್ಪಿದ ಪತಿಯ ಶವ. ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ಪತಿಗೆ ಪತ್ನಿಯ ಪ್ರೀತಿಯ ವಿದಾಯ. ಇದೇ ಇವತ್ತಿನ ಜನಶ್ರೀ ಫೋಕಸ್. ಮಿಸ್ ಯು ಅಕ್ಷಯ್. ನಾನು ಪ್ರಜ್ವಲಾ ಹೊರನಾಡ್. जरा आँख में भर लो पानी, जो शहीद हुए हैं उनकी जरा याद करो कुर्बानी। है मेरे वतन के लोगों, जरा आँख में भर लो पानी। ಬಲಿದಾನ ದೇಶ ರಕ್ಷಣೆಗೆ ನಿಂತ ಮತ್ತೊಬ್ಬ ವೀರ ಕನ್ನಡಿಗನ ಬಲಿದಾನವಾಗಿದೆ. जो शहीद हुए हैं उनकी जरा याद करो कुर्बानी। ಅಗಲಿದ್ದಾರೆ ಕನ್ನಡ ನೆಲದ ಕಣ್ಮಣಿ ಮೇಜರ್ ಅಕ್ಷಯ್ ಕುಮಾರ್ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ನಮ್ಮ ನೆಮ್ಮದಿಯ ಬದುಕಿಗಾಗಿ ತಮ್ಮ ಬದುಕನ್ನ ದೇಶದ ಗಡಿಯಲ್ಲಿ ಮುಡುಪಾಗಿಟ್ಟಿದ್ದ ಮೇಜರ್ ಅಕ್ಷಯ್ ವೀರ ಮರಣವನ್ನಪ್ಪಿದ್ದಾರೆ. ಅದು ಜಮ್ಮುವಿನ ನಾಗ್ರೋಟಾದ ಸೇನಾ ನೆಲೆ ಮೇಲೆ ನಡೆದ ಹೇಡಿ ಉಗ್ರರ ಭೀಕರ ದಾಳಿ. ಆ ದಾಳಿಗೆ ಪ್ರತಿಯಾಗಿ ನಿಂತು ಉಗ್ರರನ್ನ ನೆಲಕ್ಕುರುಳಿಸಿದ ಭೀಕರ ಕಾರ್ಯಾಚರಣೆ ಅದು. ಉಗ್ರರು ಒಳನುಗ್ಗಿದ್ದಾರೆ ಅಂದ್ರೆ ಅಲ್ಲಿ ಯಾವ ಯೋಧನ ಹೆಣ ಬೀಳುತ್ತೆ ಅನ್ನೋ ಅಂದಾಜಿರೋದಿಲ್ಲ. ಕಣ್ಣೆದರು ಸಾವು ಕಾಣಿಸುತ್ತಿದ್ದರೂ ಎದೆಗುಂದದೆ ಮುನ್ನುಗ್ಗಿ ಉಗ್ರರನ್ನ ಸದೆಬಡಿಯೋ ವೀರ ಯೋಧರು ನಮ್ಮ ಭಾರತೀಯ ಸೈನಿಕರು. ದಿನಗಟ್ಟಲೆ ನಡೆದ ಕಾರ್ಯಾಚರಣೆಯಲ್ಲಿ 3 ಉಗ್ರರನ್ನ ಕೊಂದು ಮುಗಿಸಿದ ನಮ್ಮ ಸೈನಿಕರಲ್ಲಿ 7 ಯೋಧರು ಹುತಾತ್ಮರಾಗಿದ್ದಾರೆ. ಅವರಲ್ಲಿ ಕನ್ನಡ ನಾಡಿನ 8 ಗುಂಡಿಗೆಯ ಯೋಧ ಮೇಜರ್ ಅಕ್ಷಯ್ ಕುಮಾರ್ ಒಬ್ಬರು. ಅಪ್ಪಟ ದೇಶಾಭಿಮಾನಿ ಕಣ್ರಿ ಅಕ್ಷಯ್. ಅದಕ್ಕೆ ಕಾರಣ ಅವರ ದೇಶ ಪ್ರೇಮಿ ತಂದೆ ಈ ಗಿರೀಶ್ ಕುಮಾರ್. ಗಿರೀಶ್ ಕೂಡ ಭಾರತೀಯ ಸೇನೆಯಲ್ಲಿ ದೇಶ ಸೇವೆ ಮಾಡಿದ ದೇಶಾಭಿಮಾನಿ. ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಪೈಲಟ್ ಆಗಿದ್ದ ಗಿರೀಶ್ ತಮ್ಮ ಮಗನಲ್ಲೂ ಕೂಡ ಅಷ್ಟೇ ದೇಶಾಭಿಮಾನವನ್ನ ತುಂಬಿದ್ದವರು. ಈಗ ದೇಶಕ್ಕಾಗಿ ತನ್ನ ಮಗ ಪ್ರಾಣಾರ್ಪಣೆ ಮಾಡಿರುವ ಕ್ಷಣಗಳನ್ನ ಅಷ್ಟೇ ಗೌರವದಿಂದ ಸ್ವೀಕರಿಸಿದ್ದಾರೆ. ತನ್ನ ಮಗನ ಸಾವಿನ ಬಗ್ಗೆ ಹೆಮ್ಮೆಯ ಭಾವ ಅವರ ಮನದಲ್ಲಿ ತುಂಬಿಕೊಂಡಿದೆ.
ನಿಮಗೆ ಗೊತ್ತಿರಲಿ, ಬೆಂಗಳೂರಿನ ಜೈನ್ ಯೂನಿವರ್ಸಿಟಿಯಲ್ಲಿ BSc ಪದವಿ ಮುಗಿಸಿದ ಅಕ್ಷಯ್ ಅಲ್ಲಿನ NCC ಘಟಕಕ್ಕೆ ಸೇರಿ ಅಲ್ಲಿಂದಲೇ ತಾನೊಬ್ಬ ಸೈನಿಕ ಅನ್ನೋ ನಿರ್ಧಾರವನ್ನ ಮನದಲ್ಲಿ ತುಂಬಿಕೊಂಡಿದ್ದವರು. ಕಾಲೇಜು ಸೇರಿದ ಮೊದಲ ದಿನವೇ ಉಪನ್ಯಾಸಕರು ಎಲ್ಲ ವಿದ್ಯಾರ್ಥಿಗಳನ್ನು ನೀವು ಏನಾಗಬೇಕು ಅಂದುಕೊಂಡಿದ್ದೀರಿ ಅನ್ನೋ ಪ್ರಶ್ನೆಗಳನ್ನ ಮುಂದಿಡ್ತಾರೆ. ಆಗ ಅಕ್ಷಯ್ ಮರು ಯೋಚನೆ ಮಾಡದೆ ತಟ್ಟಂತ ಹೇಳಿದ್ದೆ ಸೈನಿಕನಾಗ್ತೇನೆ ಅನ್ನೋ ಮಾತನ್ನ. ಆ ಮಾತನ್ನ ಕೇಳಿ ಹೆಮ್ಮೆಯಿಂದ ಅಕ್ಷಯ್ನತ್ತ ನೋಡಿ ಆತನ ಗೆಳೆತನ ಬಯಸಿದ ಸಹಪಾಠಿಯೇ ಈ ಸಂಗೀತ. ಇದ್ರೆ ಇಂಥ ಸ್ನೇಹಿತ ಇರಬೇಕು ಅಂದುಕೊಂಡ ಸಂಗೀತ ಕೂಡ ಜೈನ್ ಕಾಲೇಜಿನ ವಿದ್ಯಾರ್ಥಿನಿ. ಅಕ್ಷಯ್ ಜೊತೆ ಒಟ್ಟಿಗೆ ವ್ಯಾಸಂಗ ಮಾಡ್ತಿದ್ದ ಸಂಗೀತಾಗೆ ಕಾಲೇಜು ದಿನಗಳಲ್ಲಿ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದ ಗೆಳೆತನವಿರುತ್ತೆ. ಇವರಿಬ್ಬರ ಸ್ನೇಹ ಕಂಡು ಕಾಲೇಜೆ ಹೊಟ್ಟೆ ಉರಿದುಕೊಂಡಿರುತ್ತೆ. ಒಂದು ಗಂಡು ಒಂದು ಹೆಣ್ಣು ಒಟ್ಟಿಗಿರ್ತಾರೆ, ಒಟ್ಟಿಗೆ ಓಡಾಡ್ತಾರೆ ಅಂದ ಕೂಡಲೇ ಅಲ್ಲೊಂದು ಪ್ರೀತಿಯ ನೆರಳು ಸುಳಿದಾಡ್ತಿದೆ ಅಂತಲೇ ಎಲ್ಲರೂ ಅಂದುಕೊಳ್ತಾರೆ. ಆದ್ರೆ ಇವರಿಬ್ಬರ ಸ್ನೇಹ ಅದೆಷ್ಟು ಪವಿತ್ರವಾಗಿತ್ತು ಅಂದ್ರೆ ಎಂದು ಇಬ್ಬರ ನಡುವೆ ಪ್ರೀತಿಯ ಮಾತಾಗಲಿ ಪ್ರೀತಿಯ ಸೆಳೆತವಾಗಲಿ ಹತ್ತಿರ ಸುಳಿದಿರಲಿಲ್ಲ. ಅಂದುಕೊಂಡಿದ್ರು ಕಣ್ರಿ ಕಾಲೇಜ್ನ ಸ್ನೇಹಿತರು, ಇವರ ಸ್ನೇಹ ಎಷ್ಟು ದಿನ ಇರುತ್ತೋ ನೋಡೋಣ, ಮದುವೆ ಅನ್ನೋ ವಿಚಾರ ಬಂದಾಗ ದೂರ ದೂರ ಆಗಲೇಬೇಕು ಅಂದುಕೊಂಡಿದ್ರು. ಆದ್ರೆ ತಮ್ಮಿಬ್ಬರ ಸ್ನೇಹಕ್ಕೆ ಮದುವೆಯೇ ಅಡ್ಡಿ ಬರುತ್ತೆ ಅನ್ನೋದಾದ್ರೆ ಆ ಮದುವೆಯನ್ನೇ ನಮ್ಮ ಸ್ನೇಹಕ್ಕೆ ಮತ್ತೊಂದು ಕೊಂಡಿ ಮಾಡಿಕೊಂಡ್ರೆ ಹೇಗೆ ಅನ್ನೋ ತೀರ್ಮಾನಕ್ಕೆ ಬಂದವರು ಅಕ್ಷಯ್ ಮತ್ತು ಸಂಗೀತ. ಅಕ್ಷಯ್ ತಂದೆ ಬಳ್ಳಾರಿ ಮೂಲದವರಾದ್ರೆ ತಾಯಿ ಮಾನಸ ಮೈಸೂರು ಮೂಲದವರು. ದೇಶಾಭಿಮಾನವನ್ನೇ ಮನೆಗೆ ತುಂಬಿಕೊಂಡಿದ್ದ ಕುಟುಂಬದಲ್ಲಿ ಹೆಮ್ಮೆಯ ಮಗನಾಗಿ ಹುಟ್ಟಿದ ಅಕ್ಷಯ್ ನಂತರ ಸಂಗೀತಾಳನ್ನ ಮದುವೆ ಆಗ್ತೀನಿ ಅಂದಾಗ ಪೋಷಕರು ದೂಸರ ಮಾತೆ ಆಡದೆ ಮಗನ ಮದುವೆ ಮಾಡ್ತಾರೆ. ಮದುವೆ ನಂತರವೂ ಅಷ್ಟೇ ಅಕ್ಷಯ್ ಮತ್ತು ಸಂಗೀತ ಸ್ನೇಹಿತರಂತೆ ಇದ್ದವರು. ಆ ಅಪರೂಪದ 5 ವರ್ಷದ ದಾಂಪತ್ಯಕ್ಕೆ ಸಾಕ್ಷಿಯಾಗಿ 2 ವರ್ಷಗಳ ಹಿಂದೆ ಜನಿಸಿದ ಮುದ್ದು ಕಂದಮ್ಮನೆ ನಯನ. ಪಾಪಿ ಉಗ್ರರು ಜಮ್ಮು ಸೇನಾ ನೆಲೆ ಮೇಲೆ ದಾಳಿ ನಡೆಸದಿದ್ರೆ, ಅಲ್ಲಿ ಅಕ್ಷಯ್ ಅವರ ವಿರುದ್ಧ ಸೆಣಸಾಡಿ ವೀರ ಮರಣ ಅಪ್ಪದಿದ್ರೆ ಇವತ್ತು ರಜೆ ಮೇಲೆ ತನ್ನ ಕುಟುಂಬವನ್ನ ನೋಡಕ್ಕೆ ಬರ್ತಿದ್ರು ಕಣ್ರಿ ಅಕ್ಷಯ್. ಆದ್ರೆ ದುರಂತ ನೋಡಿ ಅವರ ಕುಟುಂಬದ ಈ ನೋವನ್ನ ಇಡೀ ದೇಶವೇ ನೋಡುವಂತ ದಿನ ಬಂದಿದೆ. ಗಂಡ ಮನೆಗೆ ಬರ್ತಾನೆ ಅಂತ ಕಾದಿದ್ದ ಪತ್ನಿಗೆ ಪತಿಯ ಸಾವಿನ ಸುದ್ದಿ ಕೇಳಿದಾಗ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು. ಆದ್ರೂ ದೇಶಕ್ಕಾಗಿ ಪ್ರಾಣ ತೆತ್ತ ಗಂಡನ ಬಗ್ಗೆ ಈ ಪತ್ನಿ ಹೇಳಿದ ತಕ್ಷಣದ ಮಾತು ಏನು ಅನ್ನೋದನ್ನ ನೀವೇ ಕೇಳಿ. We'll miss Akshay and Larry, we're so proud of you, man. We won't see you again, but we're proud of you. Thanks, Akshay, for being my friend. Thanks for what you did. Yes, miss you, my friend. Miss you, Akshay. ನಾನು ಮತ್ತೆ ನಿನ್ನನ್ನ ಭೇಟಿ ಮಾಡಬೇಕು ಅನಿಸ್ತಿದೆ, ಆದ್ರದು ಈ ಜನ್ಮದಲ್ಲಿ ಸಾಧ್ಯವಾಗೋದಿಲ್ಲ. ಐ ಮಿಸ್ ಯು ಅನ್ನೋ ಮೂಲಕ ಪತಿಯ ಸಾವಿಗೆ ಪ್ರೀತಿಯ ವಿದಾಯ ಹೇಳಿದ ಪತ್ನಿ ಕಡೆಗೆ ಶವವಾಗಿ ಮನೆಗೆ ಬಂದ ಗಂಡನನ್ನ ಕಂಡು ಮಾತೆ ಹೊರಡದ ಮೌನಿಯಾಗಿ ಬಿಟ್ಟಿದ್ರು.
ಗಂಡನನ್ನ ಕಳೆದುಕೊಂಡ ದುಃಖವಿದೆ, ಆದರೆ ದೇಶಕ್ಕಾಗಿ ತನ್ನ ಗಂಡ ಪ್ರಾಣ ಬಿಟ್ಟಿದ್ದಾನೆ ಅನ್ನೋ ಹೆಮ್ಮೆ ಎದೆಯೊಳಗಿದೆ. ಇಲ್ಲಿ ಇನ್ನೊಂದು ಸಂಗತಿಯನ್ನ ನಾವು ನಿಮಗೆ ಹೇಳಲೇಬೇಕು ಗಣ್ರೆ, ಅದೇ ತಾಜ್ ಮಹಲ್ ಇಸ್ಲಾಂ. ಈ ತಾಜ್ ಮಹಲ್ ಕಾಶ್ಮೀರದ ಆರ್ಮಿ ಶಾಲೆಯಲ್ಲಿ ಓದ್ತಿರೋ 8 ವರ್ಷದ ಪೋರಿ ವರ್ಲ್ಡ್ ಸಬ್ ಜೂನಿಯರ್ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದ ಹೆಮ್ಮೆಯ ಹೆಣ್ಣು ಮಗಳಿಗೆ. ಸೈನಿಕನ ಪುತ್ರಿಯಾದ ತಾಜ್ ಮಹಲ್ನ ಸಾಧನೆ ಕಂಡು ಅಕ್ಷಯ್ರ ತಾಯಿ ತಮ್ಮ ಮೊಮ್ಮಗಳು ನಯನಾಳನ್ನು ಕೂಡ ಇದೇ ರೀತಿ ಕಿಕ್ ಬಾಕ್ಸರ್ ಮಾಡಬೇಕು ಅಂತ ಕನಸು ಕಂಡಿದ್ರು. ಅದನ್ನ ತನ್ನ ಮಗನ ಜೊತೆ ಕೂಡ ಹಂಚಿಕೊಂಡಿದ್ರು. ಅಮ್ಮನ ಆಸೆಯಂತೆ ಮಗಳನ್ನ ಕಿಕ್ ಬಾಕ್ಸರ್ ಮಾಡ್ತೇನೆ ಅಂದುಕೊಂಡಿದ್ದ ಮೇಜರ್ ಅಕ್ಷಯ್ ಈಗ ಆ ಅಮ್ಮನ ಆಸೆ ಈಡೇರಿಸೋ ಮುನ್ನವೇ ವೀರ ಮರಣವನ್ನಪ್ಪಿ ಇಹಲೋಕ ತ್ಯಜಿಸಿದ್ದಾರೆ. ದೇಶದ ಬಗ್ಗೆ ಅಭಿಮಾನ ಇಟ್ಕೊಂಡು ದೇಶ ಸೇವೆಗೆ ನಿಂತಿದ್ದ ಅಕ್ಷಯ್ ಕುಮಾರ್ಗೆ ತನ್ನ ಕುಟುಂಬದ ಬಗ್ಗೆ ಕೂಡ ದೊಡ್ಡ ದೊಡ್ಡ ಕನಸುಗಳಿತ್ತು. ಆ ಕನಸು ಈಗ ಅವರ ಸಾವಿನೊಂದಿಗೆ ಮಾಯವಾಗಿದೆ. ವೀರ ಮರಣವನ್ನಪ್ಪಿದ ಯೋಧನಿಗೆ ಇಡೀ ನಾಡು ನಮನ ಸಲ್ಲಿಸಿದೆ. ಆ ಕುರಿತ ಕಂಪ್ಲೀಟ್ ಸ್ಟೋರಿಯನ್ನ ಹೇಳ್ತೀವಿ ಒಂದು ಬ್ರೇಕ್ನ ಬಳಿಕ.